ನಮಸ್ಕಾರ. ಶ್ರೀರಾಮಕೃಷ್ಣ ಪರಮಹಂಸ. ಅಧ್ಯಾಯ 5. ಯೌವನ. ರಾಮಕುಮಾರ ಕಲ್ಕತ್ತೆಗೆ ಹೋದ ಮೇಲೆ ಶ್ರೀರಾಮಕೃಷ್ಣರು ಹೆಚ್ಚು ಅಂತರ್ಮುಖರಾಗತೊಡಗಿದರು. ಇತ್ತೀಚೆಗೆ ಅವರ ಸಂಸಾರದಲ್ಲಾದ ಬದಲಾವಣೆ ಈ ಪ್ರಪಂಚದ ಕ್ಷಣಿಕತೆಗೆ ಸಾಕ್ಷಿಯಾಗಿತ್ತು. ಇದು ಬರೀ ಕ್ಷಣಿಕ ಮಾತ್ರವಲ್ಲ. ಶ್ರೀಕೃಷ್ಣ ಗೀತೆಯಲ್ಲಿ ಈ ಸಂಸಾರವನ್ನು ದುಃಖಾಲಯ ಮತ್ತು ಅಶಾಶ್ವತ ಎನ್ನುವನು. ಎಷ್ಟು ಸವಿಗನಸುಗಳನ್ನು ಕಟ್ಟುತ್ತಾನೆ ಮನುಷ್ಯ ಈ ಪ್ರಪಂಚದಲ್ಲಿ ಸುಖವಾಗಿರಲು. ಆದರೆ ಇವುಗಳಲ್ಲಿ ಬಹುಪಾಲು ತಿರುಕನ ಕನಸು. ಇದು ಚೆನ್ನಾಗಿ ಮಂದಟ್ಟಾಗುತ್ತಾ ಬಂತು ಶ್ರೀರಾಮಕೃಷ್ಣರಿಗೆ. ವಿದ್ಯಾರ್ಜನೆಯ ಹಿಂದೆ ಇರುವುದು ಕೂಡ ಅದನ್ನು ಪ್ರಪಂಚದ ಸಂತೆಯಲ್ಲಿ ಮಾರಿ ಒಂದು ಉನ್ನತ ಅಧಿಕಾರ, ಹಣ, ಕೀರ್ತಿ ಗಳಿಸುವುದು ಮಾತ್ರ ಆಗಿತ್ತು. ಶ್ರೀರಾಮಕೃಷ್ಣರು ರಾಮಾಯಣ, ಭಾಗವತ, ಸಾಧು ಸಂತರ ಜೀವನ ಚರಿತ್ರೆ ಇವುಗಳನ್ನು ಓದುತ್ತಿದ್ದರೂ ಇವುಗಳೆಲ್ಲ ಇವರ ಆಧ್ಯಾತ್ಮಿಕ ಜೀವನವನ್ನು ಪೋಷಿಸಿಕೊಳ್ಳುವುದಕ್ಕೆ ಆಗಿತ್ತು, ಸುಮ್ಮನೆ ಪಾಸು ಮಾಡುವುದಕ್ಕೆ ಅಲ್ಲ. ಮನೆಯಲ್ಲಿ ಹಲವು ಕೆಲಸಗಳಲ್ಲಿ ತಾಯಿಗೆ ನೆರವಾಗಿ ಸಾಧ್ಯವಾದಷ್ಟು ಅವರ ಮನಸ್ಸಿಗೆ ನೆಮ್ಮದಿ ಕೊಡಲು ಪ್ರಯತ್ನಿಸಿದರು. ಉಳಿದ ಕಾಲವನ್ನು ರಘುವೀರನ ಪೂಜೆ, ಧ್ಯಾನ ಮುಂತಾದವುಗಳಲ್ಲಿ ಕಳೆದರು. ತಾಯಿಗೆ ಸಹಾಯಕರಾಗಿ ಶ್ರೀರಾಮಕೃಷ್ಣರು ತಮ್ಮ ಮನೆಯಲ್ಲಿ ಬಹಳ ಕಾಲ ಇರತೊಡಗಿದರು. ಸುತ್ತಮುತ್ತಲಿದ್ದ ಚಂದ್ರಾದೇವಿಯ ಸ್ನೇಹಿತರು ಇವರ ಮನೆಗೆ ಶ್ರೀರಾಮಕೃಷ್ಣರಿಂದ ಭಕ್ತಿಯ ಹಾಡುಗಳನ್ನು ಕೇಳಲು ಅಥವಾ ಪುರಾಣಗಳ ಯಾವುದಾದರೂ ಘಟನೆಗಳ ಅಭಿನಯ ಮಾಡುವುದನ್ನು ನೋಡಲು ಬರುತ್ತಿದ್ದರು. ಗ್ರಾಮಕ್ಕೆ ಬಂದು ಹೋಗುತ್ತಿದ್ದ ಭಾಗವತದಾಟದವರ ಅಭಿನಯವನ್ನೆಲ್ಲ ಶ್ರೀರಾಮಕೃಷ್ಣರು ಅನುಕರಿಸುತ್ತಿದ್ದರು. ಕೆಲವು ವೇಳೆ ಇವುಗಳು ಹಾಸ್ಯ ಪ್ರಸಂಗವಾಗಿರಬಹುದು. ಆಗ ನೋಡಿದವರೆಲ್ಲ ಪಕ್ಕೆಲಬು ಮುರಿದು ಹೋಗುವಂತೆ ನಗುತ್ತಿದ್ದರು. ಭಕ್ತಿಯ ಹಾಡುಗಳನ್ನು ಹೇಳುವಾಗ ಇವರು ಭಾವಪರವಶರಾಗಿ ಹೋಗುತ್ತಿದ್ದರು. ಕುಳಿತು ಕೇಳುವವರ ಕಣ್ಣಿನಲ್ಲಿ ಭಕ್ತಿಯ ಕಣ್ಣೀರು ಉಕ್ಕುವಂತೆ ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರು ಯಾವಾಗಲೂ ಆನಂದಭರಿತರು. ಈ ಪ್ರಪಂಚ ಕ್ಷಣಿಕ, ಅಸುಖ ಎಂದು ತಿಳಿದಿದ್ದರೂ ಹೊರಗೆ ಅವರ ಮುಖದಲ್ಲಿ ಅಳು ಮೊರೆಯಿಲ್ಲ, ಗೋಳಿಲ್ಲ. ಅವರ ಹತ್ತಿರ ಯಾರೇ ಬಂದರೂ ಈ ಆನಂದವೇ ಅವರಿಗೆ ಅನುಭವವಾಗುತ್ತಿತ್ತು. ಬೆಂಕಿಯ ಹತ್ತಿರ ಬಂದರೆ ಕಾವು ಹೇಗೆ ತಾಕುವುದೋ ಹಾಗೆ ತಮ್ಮಲ್ಲಿದ್ದುದನ್ನು ಇವರು ಹಂಚುತ್ತಿದ್ದರು. ಮೊದಲಿನಿಂದಲೂ ನೆರೆಹೊರೆಯ ಸ್ತ್ರೀಯರಿಗೆ ಶ್ರೀರಾಮಕೃಷ್ಣರಲ್ಲಿ ಒಂದು ವಿಧದ ಸಲಿಗೆ. ಅವರು ಪರಪುರುಷನೆದುರಿಗೆ ಇರುವೆವು ಎಂದು ಭಾವಿಸುತ್ತಿರಲಿಲ್ಲ. ತಮ್ಮಂತೆಯೇ ಅವರು ಎಂದು ಭಾವಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಗೋಪಿ ಭಾವದಲ್ಲಿ ತನ್ಮಯರಾಗುತ್ತಿದ್ದರು. ಆ ಸಮಯದಲ್ಲಿ ಅವರ ಮಾತುಕತೆ, ನಡತೆಯೆಲ್ಲ ಹಾಗೇ ಇರುತ್ತಿತ್ತು. ತಾವು ಗಂಡಸಾಗಿ ಹುಟ್ಟಿರುವುದು ಈ ಸಾಧನೆಗೆ ಆತಂಕವೆಂದು ಭಾವಿಸುತ್ತಿದ್ದರು. ತಾವೇನಾದರೂ ಇನ್ನೊಮ್ಮೆ ಪ್ರಪಂಚಕ್ಕೆ ಬಂದರೆ ಒಂದು ಸಾತ್ವಿಕ ಬ್ರಾಹ್ಮಣನ ಮನೆಯಲ್ಲಿ ಬಾಲ ವಿಧವೆಯಾಗಿರಬೇಕು. ಯಾವಾಗಲೂ ಕೃಷ್ಣನನ್ನು ಪತಿ ಎಂದು ಭಾವಿಸಬೇಕು. ಒಂದು ಸಣ್ಣ ಗುಡಿಸಲು, ಸುತ್ತಲೂ ಹೂವಿನ ಮತ್ತು ತರಕಾರಿಯ ತೋಟ, ಅಲ್ಲಿ ತಮ್ಮನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಮುದುಕಿ ಇರಬೇಕು. ಹಾಲು ಕೊಡುವ ಒಂದು ಹಸು, ನೂಲುವುದಕ್ಕೆ ಒಂದು ಚರಕವಿರಬೇಕು. ಹಾಲಿನಿಂದ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಕೃಷ್ಣನಿಗೆ ಇಡಬೇಕು. ಸಂಜೆ ನೀರವವಾಗಿರುವಾಗ ಚರಕದ ಮುಂದೆ ಕುಳಿತುಕೊಂಡು ನೂಲನ್ನು ತೆಗೆಯುತ್ತಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹೇಳುತ್ತಾ ತಮ್ಮ ವಿರಹ ವ್ಯಥೆಯನ್ನು ವ್ಯಕ್ತಪಡಿಸಬೇಕು. ಆ ಸಮಯದಲ್ಲಿ ಕೃಷ್ಣ ಅವರ ಗುಡಿಸಲಿಗೆ ಬಂದು ಅವರ ತಿಂಡಿಯನ್ನು ಸ್ವೀಕರಿಸಿ ಇವರನ್ನು ಪ್ರೀತಿಸಬೇಕು ಎಂಬುದೇ ಅವರ ಕನಸಾಗಿತ್ತು. ಶ್ರೀರಾಮಕೃಷ್ಣರು ಇನ್ನೊಂದು ಜನ್ಮದವರೆಗೂ ಕಾಯಬೇಕಾಗಿರಲಿಲ್ಲ ಇದಕ್ಕಾಗಿ. ಅವರ ಮುಂದಿನ ಸಾಧನೆಯನ್ನು ನೋಡಿದಾಗ ಈ ಜನ್ಮದಲ್ಲಿಯೇ ಶ್ರೀಕೃಷ್ಣನನ್ನು ಗೋಪಿಯರು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಂಡರೋ ಹಾಗೆ ಮಾಡಿಕೊಂಡರು ಎನ್ನುವುದನ್ನು ನೋಡುತ್ತೇವೆ. ಕೆಲವು ವೇಳೆ ಗೋಪಿಯರ ಪಾತ್ರವನ್ನು ಅಭಿನಯಿಸುತ್ತಿದ್ದಾಗ ಗೋಪಿಯರಂತೆಯೇ ವೇಷಭೂಷಣಗಳನ್ನು ಹಾಕಿಕೊಳ್ಳುತ್ತಿದ್ದರು. ಕಾಮಾರ ಪುಕುರಕ್ಕೆ ಹಾಲದಾರ ಪುಕುರವೆಂಬ ಕೊಳದಿಂದ ನೀರನ್ನು ತರುವಾಗ ಗೋಪಿಯರಂತೆ ಒಂದು ಕೊಡವನ್ನು ಹಿಡಿದುಕೊಂಡು ಹೋಗುತ್ತಿದ್ದರು. ಇವರನ್ನು ನೋಡಿದ ಜನರಿಗೆ ಇವರೊಬ್ಬ ಹೆಂಗಸೆಂತಲೇ ಭಾಸವಾಗುತ್ತಿತ್ತು. ನಡೆ, ನುಡಿ, ಹಾವ, ಭಾವ, ವಿಲಾಸದಲ್ಲಿ ಗೋಪಿಯರಂತೆಯೇ ಕಾಣುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಪರಿಚಿತರಾದ ಸೀತಾನಾಥ ಪೈನಿ ಎಂಬುವರ ಮನೆಯಲ್ಲಿ ದೊಡ್ಡ ಸಂಸಾರವಿತ್ತು. ಆತನಿಗೆ 7 ಜನ ಗಂಡು ಮಕ್ಕಳು ಮತ್ತು 8 ಜನ ಹೆಣ್ಣು ಮಕ್ಕಳು ಇದ್ದರು. ಈ ಮನೆಗೆ ಹೋಗಿ ಶ್ರೀರಾಮಕೃಷ್ಣರು ಪುರಾಣಗಳ ಹಲವು ಕಥೆಗಳನ್ನು ಹೇಳುತ್ತಿದ್ದರು. ಇದನ್ನು ಕೇಳುವುದಕ್ಕೆ ಸುತ್ತಮುತ್ತಲಿದ್ದ ಹಲವು ನಾರಿಯರು ನೆರೆಯುತ್ತಿದ್ದರು. ಸೀತಾನಾಥ ಪೈನಿಯ ನೆರೆಮನೆಯವನು ದುರ್ಗಾದಾಸ ಪೈನಿ ಎಂಬುವನು. ಅವನು ಹಿಂದಿನ ಕಾಲದವನು. ಹೆಂಗಸರು ಘೋಷ ಪದ್ಧತಿಯನ್ನು ಅನುಸರಿಸಬೇಕು ಎಂದು ನಂಬಿದ್ದವರು.
ತಮ್ಮ ಮನೆ ಹೆಂಗಸರನ್ನು ಪರಪುರುಷರು ಯಾರು ನೋಡಿಲ್ಲ ಎಂದು ಹೆಮ್ಮೆ ಪಡುತ್ತಿದ್ದ. ಶ್ರೀರಾಮಕೃಷ್ಣರು ಒಂದು ದಿನ ಇವನ ಈ ಮಾತನ್ನು ಕೇಳಿದರು. ದೇವರ ಮೇಲಿರುವ ಭಕ್ತಿ ಮತ್ತು ಉತ್ತಮ ಶೀಲ ಇವು ಮಾತ್ರ ಹೆಂಗಸಿನ ಮಾನವನ್ನು ಕಾಪಾಡಬಲ್ಲವು, ಬರೀ ಘೋಷ ಅಲ್ಲ ಎಂದರು. ನಿಮ್ಮ ಮನೆಗೆ ಯಾವ ಪರಪುರುಷರೂ ಬಂದಿಲ್ಲ ಎಂದು ಹೆಮ್ಮೆ ಪಡುತ್ತಿರುವಿರಿ, ಬೇಕಾದರೆ ನಾನು ನಿಮ್ಮ ಮನೆಗೆ ಪ್ರವೇಶ ಮಾಡಬಲ್ಲೆ ಎಂದರು. ದುರ್ಗಾದಾಸ್, ನೋಡೋಣ ನೀನು ಹೇಗೆ ಬರುತ್ತೀಯೋ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ನೋಡೋಣ ಎಂದು ಹೋದರು. ಒಂದು ದಿನ ದುರ್ಗಾದಾಸ ಮನೆಯ ಮುಂದಿನ ಜಗುಲಿ ಮೇಲೆ ಕುಳಿತು ಹಲವರೊಡನೆ ಮಾತನಾಡುತ್ತಿದ್ದ. ಆ ಸಮಯದಲ್ಲಿ ಒಬ್ಬ ಹುಡುಗಿ ಮುಖದ ಮುಂದೆ ಮುಸುಕನ್ನು ಇಳಿಬಿಟ್ಟುಕೊಂಡು ಇವನ ಮುಂದೆ ನಿಂತಳು. ಅವಳ ಕೈಯಲ್ಲಿ ಒಂದು ಬುಟ್ಟಿ ಇತ್ತು. ಅವಳು ತಾನು ಹತ್ತಿರದ ಹಳ್ಳಿಗೆ ಸೇರಿದವಳು, ಸಂತೆಗೆ ನೂಲು ಮಾರುವುದಕ್ಕೆ ಬಂದಿದ್ದೆ. ತನ್ನ ಜೊತೆಯಲ್ಲಿ ಬಂದಿದ್ದವರೆಲ್ಲ ಹೊರಟು ಹೋದರು. ತಾನು ಈಗ ಒಬ್ಬಳೇ ಇರುವುದು. ಈಗ ಆಗಲೇ ಸಾಯಂಕಾಲವಾಗಿದೆ. ರಾತ್ರಿ ನಿಮ್ಮ ಮನೆಯಲ್ಲಿದ್ದು ಬೆಳಿಗ್ಗೆ ಹೋಗಬೇಕೆಂದಿರುವೆನು, ಅದಕ್ಕೆ ಅನುಮತಿ ಕೊಡಿ ಎಂದು ಕೇಳಿಕೊಂಡಳು. ದುರ್ಗಾದಾಸ ಆ ಹುಡುಗಿಗೆ ಮತ್ತೆ ಕೆಲವು ಪ್ರಶ್ನೆಗಳನ್ನು ಹಾಕಿ ಒಳಗೆ ಹೋಗಿ ಹೆಂಗಸರೊಂದಿಗೆ ಹೇಳು ಎಂದನು. ಆ ಹುಡುಗಿ ಅವನಿಗೆ ಧನ್ಯವಾದವನ್ನು ಅರ್ಪಿಸಿ ಮನೆಯೊಳಗೆ ಹೋದಳು. ಮನೆಯ ಹೆಂಗಸರು ಈ ಹುಡುಗಿಯನ್ನು ನೋಡಿದರು. ಇನ್ನೂ ಸಣ್ಣ ವಯಸ್ಸು, ಬಹಳ ಸರಳ ಸ್ವಭಾವದವಳು ಎಂದು ಗೊತ್ತಾಯಿತು. ಅವಳಿಗೆ ತಿನ್ನುವುದಕ್ಕೆ ತಿಂಡಿಯನ್ನು ಕೊಟ್ಟರು. ತಿಂಡಿಯನ್ನು ತಿನ್ನುತ್ತಿದ್ದಾಗ ಮನೆಯ ಕೋಣೆಯನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿದಳು. ಅನಂತರ ಅವರೊಡನೆ ಮಾತುಕತೆಯಲ್ಲಿ ಭಾಗವಹಿಸಿದಳು. ಹೀಗೆಯೇ ಸುಮಾರು 3 ಗಂಟೆಗಳ ಕಾಲ ಕಳೆಯಿತು. ಚಂದ್ರಾದೇವಿ ಸಾಯಂಕಾಲದ ತನಕ ನೋಡಿದರೂ ತನ್ನ ಕಿರಿಯ ಮಗ ಶ್ರೀರಾಮಕೃಷ್ಣ ಬರಲಿಲ್ಲ. ಕಳವಳದಿಂದ ಅವನೆಲ್ಲಿರುವನೋ ನೋಡಿ ಕರೆದುಕೊಂಡು ಬಾ ಎಂದು ರಾಮೇಶ್ವರನನ್ನು ಕಳುಹಿಸಿದಳು. ಮೊದಲು ಅವನು ಸೀತಾನಾಥ ಪೈನಿಯ ಮನೆಗೆ ಹೋಗಿ ನೋಡಿದ. ಅಲ್ಲೇ ಶ್ರೀರಾಮಕೃಷ್ಣರು ಬಹಳ ಕಾಲವನ್ನು ಕಳೆಯುತ್ತಿದ್ದರು. ಅನಂತರ ಇನ್ನೂ ಕೆಲವು ಮನೆಗಳಲ್ಲೂ ನೋಡಿ ಸಿಕ್ಕದೇ ಇರುವಾಗ ದಾರಿಯಲ್ಲಿ ಬರುತ್ತಾ ಅವರ ಹೆಂಗಸರನ್ನು ಕೂಗುತ್ತಾ ಬಂದ. ದುರ್ಗಾದಾಸನ ಮನೆಯೊಳಗೆ ಇದ್ದ ನೇಯ್ಗೆ ಹುಡುಗಿ ಒಳಗಿನಿಂದ ಅಣ್ಣ ನಾನು ಬಂದೆ ಎಂದು ಹೆಂಗಸರ ಮಧ್ಯದಿಂದ ಹೊರಗೆ ಓಡಿ ಹೋದಳು. ಈ ಹುಡುಗಿ ಶ್ರೀರಾಮಕೃಷ್ಣರೇ ಆಗಿದ್ದರು. ಮೊದಲು ದುರ್ಗಾದಾಸ ಕೋಪಗೊಂಡರು. ಅನಂತರ ಶ್ರೀರಾಮಕೃಷ್ಣರನ್ನು ಅಭಿನಂದಿಸಿದರು. ಆ ನಂತರ ಮನೆಯ ಹೆಂಗಸರೆಲ್ಲ ಸೀತಾನಾಥ ಪೈನಿ ಮನೆಗೆ ಹೋಗಿ ಶ್ರೀರಾಮಕೃಷ್ಣರು ಹೇಳುತ್ತಿದ್ದ ಕಥೆ ಮುಂತಾದವುಗಳನ್ನು ಕೇಳುತ್ತಿದ್ದರು. ಶ್ರೀರಾಮಕೃಷ್ಣರು ಭಾವಪರವಶರಾಗಿದ್ದಾಗ ಶ್ರೀಕೃಷ್ಣ ಅಥವಾ ಚೈತನ್ಯರೇ ಅವರಲ್ಲಿ ಆವಿರ್ಭವಿಸುತ್ತಿರುವರು ಎಂದು ಅವರನ್ನು ಪೂಜಿಸುತ್ತಿದ್ದರು. ಆನಂತರ ಅವರು ಶ್ರೀರಾಮಕೃಷ್ಣರಿಗೆ ಒಂದು ಚಿನ್ನದ ಕೊಳಲನ್ನು ಮಾಡಿಸಿಕೊಟ್ಟರು. ಗಂಡು ಮತ್ತು ಹೆಣ್ಣು ಪಾರ್ಟುಗಳನ್ನು ಮಾಡುವುದಕ್ಕೆ ಬೇಕಾದ ಉಡುಗೆ ತೊಡುಗೆಗಳನ್ನು ಮಾಡಿಸಿಕೊಟ್ಟರು. ಕೆಲವು ಕಾಲದವರೆಗೆ ಪೈನಿ ಮನೆಯವರು ಶ್ರೀರಾಮಕೃಷ್ಣರನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ಕೆಲವು ವರ್ಷಗಳ ಮೇಲೆ ಸೀತಾನಾಥ ಪೈನಿ ಮನೆಯ ಹೆಂಗಸೊಬ್ಬಳು ಶ್ರೀರಾಮಕೃಷ್ಣರ ಶಿಷ್ಯರನ್ನು ಕಂಡಾಗ ಹೀಗೆ ಹೇಳುತ್ತಾಳೆ, ಅಲ್ಲಿ ನೋಡಿ, ಸ್ವಲ್ಪ ಉತ್ತರಕ್ಕೆ ನಮ್ಮ ಮನೆ ಇದೆ. ಈಗ ಅದು ಪಾಳು ಬಿದ್ದಿದೆ. ಆ ಮನೆತನದವರು ಎಲ್ಲೋ ಕೆಲವರು ಮಾತ್ರ ಬದುಕಿರುವರು. ನನಗೆ ಆಗ 17 ಅಥವಾ 18 ವಯಸ್ಸಿರಬಹುದು. ನಮ್ಮ ಸಂಸಾರ ಆಗ ಉತ್ತಮ ಸ್ಥಿತಿಯಲ್ಲಿತ್ತು. ಸೀತಾನಾಥ ಪೈನಿ ನಮ್ಮ ತಂದೆ. ಆ ಮನೆಗೆ ಸೇರಿದ ಅಕ್ಕ ತಂಗಿಯರು ಮತ್ತು ಇತರ ಹುಡುಗಿಯರು ಸುಮಾರು 17-18 ಜನರಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಬಾಲ್ಯದಿಂದಲೂ ನಮ್ಮೊಡನೆ ಆಡುತ್ತಿದ್ದರು. ಅವರೊಂದಿಗೆ ನಾವು ತುಂಬಾ ಸಲಿಗೆಯಿಂದ ಇದ್ದೆವು. ನಾವು ದೊಡ್ಡವರಾಗಿ ಮದುವೆಯಾದ ಮೇಲೂ ಅವರು ನಮ್ಮ ಮನೆಗೆ ಬರುತ್ತಿದ್ದರು. ಆಗ ಅವರು ಯುವಕರಾಗಿದ್ದರೂ ನಮ್ಮ ಮನೆಗೆ ನಿರಾತಂಕವಾಗಿ ಬರುತ್ತಿದ್ದರು. ನಮ್ಮ ತಂದೆ ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು. ತಮ್ಮ ಇಷ್ಟ ದೇವರಂತೆ ಅವರು ಪೂಜಿಸುತ್ತಿದ್ದರು. ನೆರೆಯ ಕೆಲವು ಜನ ನಮ್ಮ ತಂದೆಗೆ ಶ್ರೀರಾಮಕೃಷ್ಣರು ಈಗ ಪ್ರಾಪ್ತ ವಯಸ್ಸಿಗೆ ಬಂದಿರುವರು, ನಿಮ್ಮ ಮನೆಯಲ್ಲಿ ಅನೇಕ ಜನ ಹುಡುಗಿಯರು ಇದ್ದಾರೆ, ಏತಕ್ಕೆ ಅಲ್ಲಿಗೆ ಬರಲು ಅವಕಾಶ ಕೊಡುತ್ತೀರಿ ಎಂದು ಕೇಳುತ್ತಿದ್ದರು. ಅದಕ್ಕೆ ನಮ್ಮ ತಂದೆ, ನೀವೇನು ಅದಕ್ಕಾಗಿ ಯೋಚಿಸಬೇಕಾಗಿಲ್ಲ, ನನಗೆ ಶ್ರೀರಾಮಕೃಷ್ಣರ ಸ್ವಭಾವ ತುಂಬ ಚೆನ್ನಾಗಿ ಗೊತ್ತಿದೆ ಎಂದು ಸಮಾಧಾನ ಹೇಳುತ್ತಿದ್ದರು. ನಾವು ಮನೆಯ ಕೆಲಸದಲ್ಲಿ ನಿರತರಾಗಿದ್ದಾಗ ಶ್ರೀರಾಮಕೃಷ್ಣರು ಹಲವು ಪುರಾಣದ ಕಥೆಗಳನ್ನು ಹೇಳುತ್ತಿದ್ದರು. ಅವರೊಡನೆ ಇದ್ದಾಗ ನಮ್ಮ ಮನಸ್ಸಿಗೆ ಆಗುತ್ತಿದ್ದ ಆನಂದವನ್ನು ಹೇಗೆ ಬಣ್ಣಿಸುವುದು? ಅವರು ಎಂದಾದರೂ ಒಂದು ದಿನ ಮನೆಗೆ ಬರದೆ ಹೋದರೆ ನಮಗೆ ತುಂಬ ವ್ಯಾಕುಲವಾಗುತ್ತಿತ್ತು. ಅವರಿಗೇನಾದರೂ ಕಾಯಿಲೆಯಾಗಿದೆಯೋ ಎಂದು ಚಿಂತೆ ಪಡುತ್ತಿದ್ದೆವು. ನಮ್ಮಲ್ಲಿ ಯಾರಾದರೂ ಏನಾದರೂ ನೆವ ಮಾಡಿಕೊಂಡು ಚಂದ್ರಾದೇವಿಯನ್ನು ನೋಡುವುದಕ್ಕೆ ಹೋಗುತ್ತಿದ್ದೆವು. ಉಳಿದವರ ಸುದ್ದಿಗಾಗಿ ಕಾಯುತ್ತಿದ್ದರು. ಅವರಾಡಿದ ಪ್ರತಿಯೊಂದು ಮಾತು ನಮ್ಮ ಕಿವಿಗೆ ಅಮೃತದಂತೆ ಇತ್ತು. ಎಂದು ಅವರು ನಮ್ಮ ಮನೆಗೆ ಬರುತ್ತಿರಲಿಲ್ಲವೋ ಅಂದು
ಅವರ ವಿಷಯವಾಗಿ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದೆವು. ಅವರು ಬರೀ ಹೆಂಗಸರ ಮೇಲೆ ಮಾತ್ರ ತಮ್ಮ ಪ್ರಭಾವವನ್ನು ಬೀರಲಿಲ್ಲ. ಅವರು ತಮ್ಮ ಮುಗ್ಧ ಸ್ವಭಾವ ಮತ್ತು ಪ್ರತಿಭೆಯಿಂದ ಗಂಡಸರ ಮೇಲೆಯೂ ಪ್ರಭಾವವನ್ನು ಬೀರಿದರು. ಗಂಡಸರು ಭಜನೆ ಅಥವಾ ಭಾಗವತ ಶ್ರವಣ ಕಾಲದಲ್ಲಿ ಅವರೊಡನೆ ಬೆರೆಯುತ್ತಿದ್ದರು. ಹಳ್ಳಿಯಲ್ಲಿ ಹಲವು ಕಡೆ ಜನ ಕಲೆತು ಭಾಗವತ ಪಠಣ ಮುಂತಾದುವನ್ನು ಮಾಡುತ್ತಿದ್ದರು. ಆದರೂ ಯಾರೂ ಶ್ರೀರಾಮಕೃಷ್ಣರಷ್ಟು ಚೆನ್ನಾಗಿ ಹೇಳುತ್ತಿರಲಿಲ್ಲ. ಅವರಲ್ಲಿದ್ದ ಶ್ರದ್ಧೆ, ಭಕ್ತಿ, ಇಂಪಾದ ಕಂಠ, ಅವರ ಮನಮೋಹಕವಾದ ನೃತ್ಯ ಗ್ರಾಮದವರ ಹೃದಯವನ್ನು ಸೂರೆಗೊಳ್ಳುತ್ತಿದ್ದವು. ಎಲ್ಲರೂ ಶ್ರೀರಾಮಕೃಷ್ಣರ ಹಾಸ್ಯ ಪರಿಹಾಸ್ಯಗಳಲ್ಲಿ ಭಾಗಿಯಾಗುತ್ತಿದ್ದರು. ಶ್ರೀರಾಮಕೃಷ್ಣರದು ಅದ್ಭುತವಾದ ಪ್ರತಿಭೆ. ಗ್ರಾಮದ ಅತ್ಯಂತ ದೊಡ್ಡ ಪಂಡಿತರಿಗೂ ಕೂಡ ವೇದ್ಯವಾಗದ ಭಾವನೆಗಳು ಶ್ರೀರಾಮಕೃಷ್ಣರಿಗೆ ಗೊತ್ತಾಗುತ್ತಿದ್ದವು. ಅವರಲ್ಲಿ ಮುಚ್ಚುಮರೆ ಇರಲಿಲ್ಲ. ಕಂಡದ್ದನ್ನು ಕಂಡ ಹಾಗೆ ಹೇಳುತ್ತಿದ್ದರು. ಆದ ಕಾರಣವೇ ದುರ್ಜನರು ಇವರ ಮುಂದೆ ಬರುವುದಕ್ಕೆ ಅಂಜುತ್ತಿದ್ದರು. ಅಲ್ಲಿದ್ದ ಕೆಲವು ಒಳ್ಳೆಯ ಮನುಷ್ಯರಿಗೆ ಶ್ರೀರಾಮಕೃಷ್ಣರಲ್ಲಿದ್ದ ಅದ್ಭುತ ಪ್ರತಿಭೆ ಪರಿಚಯವಾಗಿ ಅವರು ಮುಂದೆ ಪ್ರಖ್ಯಾತರಾಗುವರೆಂದು ತಿಳಿದಿದ್ದರು. ಆದರೆ ಅದು ಹೇಗೆ ಮತ್ತು ಯಾವ ಕಾರ್ಯಕ್ಷೇತ್ರದಲ್ಲಿ ಎಂದು ಹೇಳುವುದಕ್ಕೆ ಆಗುತ್ತಿರಲಿಲ್ಲ. ಶ್ರೀರಾಮಕೃಷ್ಣರಿಗೆ ಮೊದಲಿನಿಂದಲೂ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ, ಸನ್ಯಾಸಿಯ ಆದರ್ಶ ಅವರನ್ನು ಆಕರ್ಷಿಸುತ್ತಿತ್ತು. ಆದರೆ ಮನೆಯಲ್ಲಿರುವ ತಾಯಿ ಮತ್ತು ಅವರ ಅಣ್ಣ ಇವರನ್ನು ನೋಯಿಸಲು ಇಚ್ಛಿಸಲಿಲ್ಲ. ಸಂಪೂರ್ಣವಾಗಿ ರಘುವೀರನನ್ನು ನೆಚ್ಚಿ ಅವನಿಚ್ಛೆಯಂತಾಗಲಿ ಎಂದು ಮನೆಯಲ್ಲಿದ್ದರು. ದಿನ ಕಳೆದಂತೆ ಶಾಲೆಯ ವಾತಾವರಣ ಶ್ರೀರಾಮಕೃಷ್ಣರಿಗೆ ಹಿಡಿಸಲಿಲ್ಲ. ಆದರೆ ಅಲ್ಲಿಯ ಸ್ನೇಹಿತರ ಮೇಲೆ ಇದ್ದ ಆಕರ್ಷಣೆಯಿಂದ ಶಾಲೆಯನ್ನು ಬಿಡಲು ಆಗಲಿಲ್ಲ. ಹಳ್ಳಿಯವರು ಒಂದು ನಾಟಕ ಮಂಡಳಿಯನ್ನು ಸ್ಥಾಪಿಸಿದರು. ಅದಕ್ಕೆ ಶ್ರೀರಾಮಕೃಷ್ಣರನ್ನು ಸೇರಬೇಕೆಂದು ಕೇಳಿಕೊಂಡರು. ಶಾಲೆಯ ಪಾಠ ಜೊತೆಗೆ ನಾಟಕಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಇವುಗಳೆರಡಕ್ಕೂ ಕಾಲ ಸಿಕ್ಕುತ್ತಿರಲಿಲ್ಲ. ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಅವರು ಆರಿಸಿಕೊಳ್ಳಬೇಕಾಗಿತ್ತು. ಅವರು ನಾಟಕವನ್ನು ಆರಿಸಿಕೊಂಡರು. ಮಾಣಿಕರಾಜನ ಮಾವಿನ ತೋಪಿನಲ್ಲಿ ಇವರು ನಾಟಕವನ್ನು ಅಭ್ಯಾಸ ಮಾಡುತ್ತಿದ್ದರು. ಶ್ರೀರಾಮ, ಶ್ರೀಕೃಷ್ಣ ಮುಂತಾದವರ ಜೀವನದಿಂದ ಆಯ್ದ ಘಟನೆಗಳನ್ನು ಅಭಿನಯ ಮಾಡುತ್ತಿದ್ದರು. ತಾವೇ ಅವುಗಳಲ್ಲಿ ನಾಯಕನ ಪಾತ್ರವನ್ನು ತೆಗೆದುಕೊಂಡು ಉಳಿದ ಪಾತ್ರಗಳಿಗೆ ಇತರ ಹುಡುಗರನ್ನು ತಯಾರು ಮಾಡುತ್ತಿದ್ದರು. ಇದು ಅವರ ಜಾಯಮಾನಕ್ಕೆ ಒಗ್ಗುವ ಕೆಲಸವಾಯಿತು. ಇವುಗಳಲ್ಲಿ ಅಭಿನಯಿಸುತ್ತಿದ್ದಾಗ ಅನೇಕ ವೇಳೆ ಇವರು ಭಾವ ಸಮಾಧಿಗೆ ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರು ಜೇಡಿ ಮಣ್ಣಿನಿಂದ ಹಲವು ವಿಗ್ರಹಗಳನ್ನು ಮಾಡುವುದು, ಅವುಗಳಿಗೆ ಬಣ್ಣ ಹಾಕುವುದನ್ನು ಕಲಿತರು ಎಂದು ಹಿಂದೆ ಹೇಳಿದೆವು. ಅನೇಕ ವೇಳೆ ಇವರಿಗೆ ಸಾಧಾರಣ ಚಿತ್ರಕಾರನಿಗೆ ಹೊಳೆಯದ ಭಾವಗಳು ಹೊಳೆಯುತ್ತಿದ್ದವು. ಇವರಿಗೆ ಅದ್ಭುತ ಏಕಾಗ್ರತಾ ಶಕ್ತಿ ಇತ್ತು. ಜೊತೆಗೆ ಕಾಲ್ಪನಿಕ ಶಕ್ತಿ ಬೇರೆ ಇತ್ತು. ತಮ್ಮ ಭಾವಮುಖದಲ್ಲಿ ಹೊಳೆದ ದೇವದೇವಿಯರ ದರ್ಶನಗಳನ್ನು ಅದ್ಭುತ ರೀತಿಯಲ್ಲಿ ವಿಗ್ರಹಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಈಗ 17 ವರ್ಷ ವಯಸ್ಸಾಯಿತು. ಕಲ್ಕತ್ತೆಯಲ್ಲಿದ್ದ ರಾಮಕುಮಾರನಿಗೆ ಒಬ್ಬನೇ ಎಲ್ಲ ಕೆಲಸವನ್ನು ಮಾಡುವುದಕ್ಕೆ ಆಗಲಿಲ್ಲ. ಪಾಠಶಾಲೆಯಲ್ಲಿ ಪಾಠ ಹೇಳುವುದರ ಜೊತೆಗೆ ಹಲವು ಮನೆಗಳಲ್ಲಿ ದೇವರ ಪೂಜೆಯನ್ನು ಬೇರೆ ಮಾಡಬೇಕಾಗಿತ್ತು. ಕೆಲಸ ಜಾಸ್ತಿಯಾಗಿ ಯಾರಾದರೂ ಒಬ್ಬರ ಸಹಾಯ ಅವಶ್ಯಕವಾಯಿತು. ಒಂದು ಸಲ ಅವನು ಕಾಮಾರ ಪುಕುರಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಓದುವುದನ್ನು ಬಿಟ್ಟು ನಾಟಕದ ಕಂಪನಿಗೆ ಸೇರಿಕೊಂಡು ಅಲಿಯುತ್ತಿರುವುದನ್ನು ಕಂಡನು. ಕಲ್ಕತ್ತೆಯಲ್ಲಿ ತನ್ನೊಡನಿದ್ದರೆ ಆತನು ವ್ಯಾಸಂಗವನ್ನಾದರೂ ಮುಂದುವರಿಸಬಹುದೆಂದು ಆಲೋಚಿಸಿದನು. ಚಂದ್ರಾದೇವಿ ಮತ್ತು ರಾಮೇಶ್ವರ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಶ್ರೀರಾಮಕೃಷ್ಣರು ಕೂಡ ಈ ಸಲಹೆಗೆ ಒಪ್ಪಿಕೊಂಡರು. ಒಂದು ಪವಿತ್ರ ದಿನ ತಾಯಿಯ ಆಶೀರ್ವಾದ ಪಡೆದು ರಾಮಕುಮಾರನೊಡನೆ ಕಲ್ಕತ್ತೆಗೆ ಹೊರಟರು. 17 ವರ್ಷಗಳು ಆನಂದದಿಂದ ಕಳೆದ ಕಾಮಾರ ಪುಕುರವನ್ನು ತೊರೆಯುವಾಗ ಶ್ರೀರಾಮಕೃಷ್ಣರಿಗೆ ತುಂಬ ವ್ಯಥೆಯಾಯಿತು. ಇದುವರೆಗೆ ತಮಗೆ ಚಿರಪರಿಚಿತವಾದ ಹಳ್ಳಿಯನ್ನು ತೊರೆದು ಅನಿಶ್ಚಿತವಾದ ಪಟ್ಟಣ ವಾಸಕ್ಕೆ ಹೊರಡಬೇಕಾಯಿತು. ಬಾಲ್ಯ ಸ್ನೇಹಿತರನ್ನು ಅಗಲುವಾಗಲಂತೂ ದಾರುಣ ವ್ಯಥೆಯಾಯಿತು. ಇವರ ಬಾಲ್ಯ ಸ್ನೇಹಿತರಿಗೆ ಹೃದಯ ಶೂನ್ಯವಾದಂತೆ ಆಯಿತು. ಎಲ್ಲ ಹುಡುಗರ ಆಕರ್ಷಣೆಯ ಕೇಂದ್ರ ಶ್ರೀರಾಮಕೃಷ್ಣರಾಗಿದ್ದರು. ಸುಂದರವಾದ ಹಳ್ಳಿಯ ವಾತಾವರಣ ಕೊನೆಗೊಂಡಿತು. ಇವರ ಬಾಲ್ಯ ಸ್ನೇಹಿತರಾದ ಮುಗ್ಧ ಬಾಲಕ ಬಾಲಿಕೆಯರು ಹಿಂದೆ ಸರಿದರು. ಮುಂದೆ ಕಾದಿದೆ ಲಕ್ಷಾಂತರ ಜನಸ್ತೋಮದಿಂದ ಕಿಕ್ಕಿರಿದ ಕಲ್ಕತ್ತಾ ನಗರ. ಅಧ್ಯಾಯ 5 ಮುಗಿಯಿತು.